ಖಾಸಗಿ ಬಸ್ನವರಿಗೆ ಭಾಳ ಹೊರೆಯಾಗಿದೆ. ಅದಕ್ಕೆ ಕೆಲವೊಂದು ಕಾರಣಗಳು ಇದ್ದಾವೆ. ಶಕ್ತಿ ಯೋಜನೆ ಅದಕ್ಕಿಂತ ಮುಂಚೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು 350 ಬಸ್ಸು ಓಡ್ತಾಯಿದ್ವು. ಈಗ ಖಾಸಗಿ ಬಸ್ ಓಡ್ತಾಯಿದ್ವು. ಈಗ ಒಂದು 200 ಬಸ್ಸಿಲ್ಲ 205 ಬಸ್ಸಿಲ್ಲ ಬಂದಿದ್ದಾರೆ. ಒಂದು 100-105 ಬಸ್ ಸ್ಟಾಪ್ ಆಗಿದ್ದಾವೆ. ನಮ್ಮ ಬಸ್ಸಲ್ಲಿ ಸ್ಟಾಪ್ ಆದರೆ ಅದರಿಂದ ಹೊರೆ ಏನಾಗಿದೆ ಅಂದರೆ, ಮಾಲೀಕರು ಫುಟ್ಪಾತಿಗೆ ಬಂದರು. ಈ ಬಸ್ಗಳು ಉದ್ಯಮ ನಂಬಿ 75 ವರ್ಷದ ಮಾಡೋಂಥ ಮಾಲೀಕರು ಇದ್ದಾರೆ. ಅಲ್ಲಿಂದ ನಡ್ಕೊಂಬಂದಿದ್ದೀವಿ ಉದ್ಯಮ, ಖಾಸಗಿ ಉದ್ಯಮ. ಇವತ್ತು ಎಲ್ಲರೂ ಫುಟ್ಪಾತಿಗೆ ಬಂದಿದ್ದೀವಿ. ಬರೀ ಮಾಲೀಕರು ಒಂದೇ ಅಲ್ಲ, ಇದನ್ನು ನಂಬ್ಕೊಂಡು ಡ್ರೈವರ್, ಕಂಡಕ್ಟರ್ಸು, ಮೆಕ್ಯಾನಿಕ್ಸು, ಪೆಟ್ರೋಲ್ ಬಂಕು, ಆಟೋಮೊಬೈಲ್ ಶಾಪ್ಗಳು, ಟೈರ್ ಮಾಡೋರು, ಆಮೇಲೆ ಇನ್ನೂ ನಾನಾ ನಮೂನೆ ಇದೀವಿ ಅವಲಂಬಿತರು. ಆಮೇಲೆ ಗ್ರಾಮಾಂತರ ಬಸ್ ಏಜೆಂಟ್ರುಗಳು ಒಂದು ಬಸ್ಸಿಗೆ ಮಿನಿಮಮ್ಮು 15-20 ಜನ ಜೀವನ ಮಾಡ್ತಾಯಿದ್ರು ಒಂದು ಬಸ್ಸಿಗೆ. ಇವತ್ತು ಅವರೆಲ್ಲ ಅವರು ಜೀವನ ಮಾಡೋದು ಕಷ್ಟ ಆಗಿ ಫುಟ್ಪಾತಿಗೆ ಬಂದಿರೋ ಪರಿಸ್ಥಿತಿ ಬಂದಿದೆ. ನೇರವಾಗಿ ನಾವು ಸ್ವಂತ ಇನ್ವೆಸ್ಟ್ ಮಾಡಿ ನಮ್ಮದೇ ದುಡ್ಡು, ನಮ್ಮದೇ ಕೆಲಸ, ನಮ್ಮದೇ ಲೋನು, ನಾವೇ ಸಾಲಗಾರರು, ನಾವು ನಡೆದ ಉದ್ಯಮ ನಮ್ಮ ಹೊಟ್ಟೆ ಮೇಲೆ ಹೊಡೆದು ನಮ್ಮನ್ನು ಫುಟ್ಪಾತಿಗೆ ತಂದರು ಸರ್ಕಾರ. ಇದು 5ರಲ್ಲಿ ಉದ್ಯಮ ಎಫೆಕ್ಟ್ ಆಗಿರೋದಂದರೆ ಭಾಳ ದೊಡ್ಡ ಮಟ್ಟದಾಗಿರೋದು ಶಕ್ತಿ ಯೋಜನೆ. ಆಮೇಲೆ ಈ ಯೋಜನೆ ಬಂದಮೇಲೆ ನಾವು ಇನ್ನೂ ಏನಾಗಿದ್ದೀವಿ ಅಂದರೆ, KSRTC ಅವರು ಫ್ರೀ ಬಸ್ ಅಂತಂದೇಳಿ MLA ಇರ್ಬೋದು, ಮಿನಿಸ್ಟರ್ ಇರ್ಬೋದು, ಲೋಕಸಭಾ ಸದಸ್ಯರು ಇರ್ಬೋದು, ಅವರೆಲ್ಲ ಯಾವ ಗ್ರಾಮಾಂತರ ಹಳ್ಳಿಗಿಲ್ಲ ಅಲ್ಲಿ ಬಸ್ ಬಿಡಿ ಅಂತ ಸಲಹೆ ಕೊಡ್ತಾರೆ. ಆದರೆ ಅದನ್ನು ಉಪಯೋಗಿಸ್ಕೊಂಡು ಇವರು ಬರೀ ಐಡೆಂಟಿಕಲ್ ಟೈಮಿಂಗ್ಸ್, ಉದಾಹರಣೆಗೆ ಖಾಸಗಿ ಬಸ್ ಎಲ್ಲಿ ಓಡ್ತಾವೆ, ದಾವಣಗೆರೆ ಚನ್ನಗಿರಿ, ದಾವಣಗೆರೆ ಹೊಳಲ್ಕೆರೆ ಹೊಸದುರ್ಗ, ದಾವಣಗೆರೆ ಜಗಳೂರು, ದಾವಣಗೆರೆ ಹಿಂಗೆ ಖಾಸಗಿ ಬಸ್ ಎಲ್ಲಿ ಓಡ್ತಾವೆ ಕರೆಕ್ಟಾಗಿ ಐಡೆಂಟಿಕಲ್ ಹಿಂದೊಂದು ಮುಂದೊಂದು ಜೊತೆಗೆ ವಿತೌಟ್ ಪರ್ಮಿಟು ಟೈಮಿಂಗ್ಸ್ ತಂದಾನೆ, ಪರ್ಮಿಟ್ ತಂದಾನೆ, ಫಾರಮ್ 4 ಹಾಕಿ ಉದ್ದೇಶಪೂರ್ವವಾಗಿ ನಮ್ಮನ್ನು ನಿಲ್ಲುವ ಮಟ್ಟಿಗೆ ಬರಬೇಕು ಅಂತಂದೇಳಿ ಓಡಿಸ್ತಾ ಇದ್ದಾರೆ. ನಾವು ಇದನ್ನು ಸುಮಾರು ಒಂದು 50 ವರ್ಷ ಆಯಿತು ನಮ್ಮ ದಂಧೆಯಲ್ಲಿ ಮಾಡೋಕತ್ತೀವಿ. ಈಗ ಇದರಿಂದ ನಮಗೆ ಶಕ್ತಿ ಯೋಜನೆ ಬಂದಮೇಲೆ ಭಾಳ ಅನಾನುಕೂಲ ಆಗೈತಿ. ಒಂದು ಬಸ್ ಓಡಿಸ್ಬೇಕಂದ್ರೆ ಮಿನಿಮಮ್ಮು ಡ್ರೈವರ್, ಕಂಡಕ್ಟ್ರು ಭತ್ಯೆನೂ ಕೊಡೋಕ್ಕಾಗ್ತಾಯಿಲ್ಲ ನಮ್ಮ ಕೈಲಿ ಶಕ್ತಿ ಯೋಜನೆ ಬಂದಮೇಲೆ. ಈಗ ನಾವು ಯಾವುದೇ ಬ್ಯಾಂಕ್ನಲ್ಲಿ ಸಾಲ ತಗೊತೀವಿ, ಆ ಸಾಲ ಕಟ್ಟೋಕ್ಕೆ EMIಗಳು ಕಟ್ಟೋಕ್ಕೆ ತುಂಬಕ್ಕಾಗ್ತಾಯಿಲ್ಲ, ಅಷ್ಟೊಂದು ನಮಗೆ ತೊಂದರೆ ಆಗೈತಿ. ಸುಮಾರು ಒಂದು ದಿವಸಕ್ಕೆ ಅವರೇಜು 100 ಲೀಟ್ರ್ ಡೀಸೆಲ್ ತಗೊಳ್ಳೋಂಥ ಬಸ್ಗಳು ಮೊದಲೇ ಶಕ್ತಿ ಯೋಜನೆ ಇದ್ದಾಗ 15,000 - 16,000 ಕಲೆಕ್ಷನ್ ಬಂದು ಅದು ನಮಗೆ ಒಂದು 5-6 ಸಾವಿರ ರೂಪಾಯಿ ಉಳಿಯೋದು. ಇವಾಗ ಜೀರೋ ಬ್ಯಾಲೆನ್ಸ್ನಲ್ಲಿ ನಾವು ಬಸ್ ಓಡಿಸ್ತಾ ಇದ್ದೀವಿ. ಎಲ್ಲ ಸಾಲ ಮಾಡ್ಕೊಂಡು ಭಾಳ ಅನಾನುಕೂಲ ಆಗೈತಿ. ಇವತ್ತು ನಾವು ಡ್ರೈವರ್, ಕಂಡಕ್ಟ್ರಿಗೆ ಭತ್ಯೆ ಕೊಡೋಕ್ಕಾಗ್ತಾಯಿಲ್ಲ. ಇವತ್ತು ಒಣ ನಿಮಗೆ ಬೇಟನೆ ಕೊಡೋದಿಲ್ಲ, ಕಲೆಕ್ಷನ್ ಆಗ್ತಾಯಿಲ್ಲ, ನಾವು ಬರೋದಿಲ್ಲ ಅಂತ ಹೇಳಿದ್ದಕ್ಕೆ ನಾವು ಎಷ್ಟೋ ಸಲ ಈ ಶನಿವಾರ ಭಾನುವಾರ ಬಂದರೆ ಮಾಮೂಲಿ ಬಸ್ ನಿಲ್ಲಿಸಲೇಬೇಕು, ಏನೇನು ಕಲೆಕ್ಷನ್ ಆಗುತ್ತೆ. ಈಗ ನಮಗೆ ಮಾಮೂಲಿ ನಮ್ಮದು ಈಗ 8:20ಕ್ಕೆ ಬಿಡ್ತದೆ ಅಂದರೆ ಗೌರ್ಮೆಂಟ್ನವ್ರು ಅದೇ 8:25ಕ್ಕೆ ನಮ್ಮ ಮುಂದೆನೇ ಇಲ್ಲ ಮುಂದೆ ಹೋಗ್ಬೇಕು, ಇಲ್ಲ ಹಿಂದೆ 5 ನಿಮಿಷ ಕವರ್ ಮಾಡ್ಕೊಂಡು ಹೋಗ್ಬೇಕು. ಆವಾಗ ಅದು ಹಿಂದೆ ಹೋದರೂ ಫ್ರೀ, ಮುಂದೆ ಬಂದರೂ ಫ್ರೀ. ಹಂಗಾಗಿ ನಮ್ಗೆ ಯಾರು ಬರೋದಿಲ್ಲ. ನಮ್ಗೆ ಸಮಸ್ಯೆ ನಡೆಸೋದಂತೂ ಭಾಳ ಕಷ್ಟ ಅಂದರೆ ಭಾರಿ ಕಷ್ಟ ಆಗೈತಿ. ಇದನ್ನೇ ನಂಬಿ ನಾವು ಹೆಂಡ್ರು ಮಕ್ಕಳು ಸಾಕೋದು, ಅವರ ಮಕ್ಕಳಿಗೆ ಓದಿಸೋದು, ಫೀಸ್ ಕಟ್ಟೋದು, ಅವೆಲ್ಲ ಭಾಳ ಅನಾನುಕೂಲ ಆಗೈತಿ ನಮಗೆ. ಇದನ್ನು ಸರ್ಕಾರ ಗಮನದಲ್ಲಿ ಇಟ್ಕೊಂಡು ನಿಮಗೆ ಏನಾರ ಒಂದು ಇದು ಉದ್ಯಮಿಯಲ್ಲಿ ರಿಯಾಯಿತಿ ಕೊಟ್ಟು ನಮಗೆ ಉಳಿಸ್ಬೇಕಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ದಾವಣಗೆರೆ ಜಿಲ್ಲೆಯಿಂದ ಬೇರೆ ಕಡೆಯಿಂದ ಬರೋ ಬಸ್ಗಳು ಚಿಕ್ಕಮಗಳೂರು, ಚಿತ್ರದುರ್ಗ, ಶಿವಮೊಗ್ಗ, ಉಡುಪಿ, ಮಂಗಳೂರು ಆ ಕಡೆಯಿಂದ ಬಂದ 350 ಟೋಟಲ್ ಇದ್ದು, ಬಳ್ಳಾರಿ ಈಗ ಇರೋ ಟೋಟಲ್ ಒಂದು 150-180 ಬಸ್ ಇದ್ದಾವೆ. ಇಲ್ಲಿ ದಾವಣಗೆರೆಯಿಂದ ಬಳ್ಳಾರಿ 5-6 ಜಿಲ್ಲೆ ಸಂಪರ್ಕ, ಆಮೇಲೆ ದಾವಣಗೆರೆಯಿಂದ ಚಿಕ್ಕಮಗಳೂರು, ದಾವಣಗೆರೆಯಿಂದ ಭದ್ರಾವತಿ, ದಾವಣಗೆರೆಯಿಂದ ಶಿವಮೊಗ್ಗ, ದಾವಣಗೆರೆಯಿಂದ ಉಡುಪಿ, ಮಂಗಳೂರು, ದಾವಣಗೆರೆಯಿಂದ ಹೊಸದುರ್ಗ, ದಾವಣಗೆರೆಯಿಂದ ಚಿತ್ರದುರ್ಗ, ದಾವಣಗೆರೆಯಿಂದ ಹರಪನಹಳ್ಳಿ, ದಾವಣಗೆರೆಯಿಂದ ಮಲೆಬೆನ್ನೂರು, ದಾವಣಗೆರೆಯಿಂದ ಹರಿಹರ ಇರ್ತವೆ. ಇನ್ನಿದ್ದ ಗಾಡಿ ಟ್ಯಾಕ್ಸು ವಾಹನ ತೆರಿಗೆ ಕಟ್ಟಲಾರದೆ ಗಾಡಿಗಳು ವೆಹಿಕಲ್ ಶಬ್ದ ನಿಲ್ಲಿಸಿದ್ದಾರೆ. ಒಂದು ರೂಟಲ್ಲಿ ಮಿನಿಮಮ್ ಅಂದರೆ ಒಂದು 15 ಗಾಡಿ, 20 ಗಾಡಿ, 25 ಗಾಡಿ ಹೋಗ್ತಾ ಇತ್ತು. ಈಗ ಒಂದು 4, 5, 6 ಗಾಡಿ ಶಕ್ತಿ ಯೋಜನೆ ಬಂದಮೇಲೆ ವಾಹನಗಳು KSRTCಗಳು ಭಾಳ ಜಾಸ್ತಿ ಬಿಟ್ಟಿರೋದ್ರ ಕಾರಣದಿಂದ, ಈ ಯೋಜನೆ ಇರೋದ್ರಿಂದ ನಮ್ಮ ಬಸ್ಸಿಗೆ ಯಾರೂ ಒಂದು ಹಳ್ಳಿಯಲ್ಲಿ ಒಂದು ಸೀಟ್ ಹತ್ತಲ್ಲ.
ಅವ್ರು ಫ್ರೀ ಇರೋದ್ರಿಂದ ಹೆಣ್ಣು ಮಕ್ಕಳು ಆ ಬಸ್ಸಿಗೆ ಹತ್ತಿರ ಹೋಗ್ತಾರೆ. ಗಂಡು ಮಕ್ಕಳು ಹತ್ತಲ್ಲ, ಅವ್ರ ಜೊತೆಗೆ ಹೋಗ್ತಾರೆ, ಹತ್ತಿರ ಹೋಗ್ತಾರೆ. ನಮ್ಮ ಬಸ್ಸಿಗೆ ಯಾರೂ ಹತ್ತೋದಿಲ್ಲ. ಬಸ್ಸು ಟೋಟಲ್ ಒಂದು 25-30 ಗಾಡಿ, ಈಗ ಒಂದು 10-15 ಗಾಡಿ ಇದ್ದಾವೆ. ರಿಪಬ್ಲಿಕ್ ಒಂದು 20 ಗಾಡಿ ಇದ್ದು, ಅವರ ಒಂದು 5-6 ಆಗಿದ್ದಾವೆ. ಶಿವಗಂಗಾ ಬಸ್ ಒಂದು 30-40 ಇತ್ತು, ಅವರು ಒಂದು 20 ಆಗಿದ್ದಾವೆ. ಶಿವಪ್ರಕಾಶ, ಆಮೇಲೆ ಮಾಲ್ತೇಶ, ಶಿವಪ್ರಕಾಶ ಅವರು ಒಂದು 10-15 ಇದ್ದು ಸರ್, ಒಂದು 10 ಗಾಡಿ ಆಗಿದ್ದಾವೆ. ಆಮೇಲೆ ಮಾಲ್ತೇಶ ಬಸ್ ಇದ್ದು, ಅವರು ಒಂದು 15-20 ಗಾಡಿ ಇದ್ದು, 2 ಗಾಡಿ ಆಗಿದ್ದಾವೆ ಸರ್. ಇಷ್ಟು ಎಲ್ಲ ಇದಾವೆ ಸರ್. ಅವ್ರು ಈಗ ಫೋನ್ ಶಕ್ತಿ ಯೋಜನೆ ಒಂದು ಬಿಟ್ಟರೆ ಬೇರೆ ಏನು ಸಮಸ್ಯೆ ಇಲ್ಲ. ಶಕ್ತಿ ಯೋಜನೆ ಫ್ರೀ. ಹೆಣ್ಣು ಮಕ್ಕಳು ಒಂದು ಬಸ್ಸಿಗೆ 3 ಜನ ತೀರ ಹೋಗ್ತಾರೆ. ನಮ್ಮ ಬಸ್ಸಲ್ಲಿ 2 ಸೀಟ್ ಇರ್ತಾವೆ ಸರ್. ಪ್ರೈವೇಟ್ ಗಾಡಿಯಲ್ಲಿ 2 ಸೀಟ್ ಇರ್ತಾವೆ. ನಾಳೆ ಬರ್ರಿ ಅಂದ್ರಿ, ನಾಳೆ ನಾವು ಬರಲ್ಲ. ನಂಬಿಕೆಂದು ನಮಗೇನು ಸರ್ಕಾರದಿಂದ ಆದ್ಯತೆ ಏನಿಲ್ಲ ಸರ್.